RSS ನ ಸಭೆ ನಡೀತಾ ಇದೆ. ರಾಮ ಮಂದಿರ ವಿಚಾರವಾಗಿ ಅಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿವೆ ಅಂತ ಹೇಳ್ತಿದ್ದಾರೆ. ನೋಡಿ, ಸೆಟ್ಲ್ಮೆಂಟ್ ಒಂದು ಕನ್ಕ್ಲೂಷನ್ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ನೀವು ಇದ್ರ ಬಗ್ಗೆ ಇಶ್ಯೂ ರೈಸ್ ಮಾಡ್ತಲೇ ಇದ್ದೀರಾ? ನೋಡಿ, RSS ಅವ್ರು ಏನೇನ್ ಮಾಡ್ತಾರೆ ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ನಾವೇನ್ ಹೇಳ್ತಾ ಇರೋದು, ಟ್ರಾನ್ಸ್ಪರೆನ್ಸಿ ತಗೊಂಡ್ ಬನ್ನಿ. ನೀವು ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡ್ರಲ್ಲ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕ್ರೆಡಿಟ್ ತಗೊಂಡ್ರಿ, ಶಂಕುಸ್ಥಾಪನೆ ಕ್ರೆಡಿಟ್ ತಗೊಂಡ್ರಿ, ಪ್ರಾಣ ಪ್ರತಿಷ್ಠಾಪನೆ ಕ್ರೆಡಿಟ್ ತಗೊಂಡ್ರಿ, ನೀವು ಧ್ವಜಾರೋಹಣಗೆ ಕ್ರೆಡಿಟ್ ತಗೊಂಡ್ರಿ, ಕಳ್ತನಕ್ಕೂ ಕ್ರೆಡಿಟ್ ತಗೊಳ್ಳಿ. ನಿಮ್ಮವರೇ ಅಲ್ವಾ ಇದ್ದಿದ್ದಲ್ಲಿ. ನಿಮ್ಮ ಚಂಪಕ್ ರಾಯ್ ಅಂಡ್ ಕಂಪನಿ ಎಲ್ಲರೂ VHP ದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. VHP ಹುಟ್ಟಾಕಿದ್ ಯಾರು? ಗೋವಲ್ಕರ್ ಅವರು ಯಾರು? ನಿಮ್ ಲೀಡ್ರೇ ಅಲ್ವಾ, RSS ಲೀಡ್ರೇ ಅಲ್ವಾ? ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಬಹಿರಂಗವಾಗಿ ಬಂದು ಸುಮ್ಮನೆ ನಿಮ್ಮ ಯಾವುದೋ ಒಂದು ಚಾನೆಲ್ನಲ್ಲಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬಿಡೋದಲ್ಲ. ಏನಾಗಿದೆ, ಹೇಗಾಗಿದೆ, ನಿಮಗೆ ಎಷ್ಟು ಪಾಲ್ ಬಂದಿದೆ, ಬೇರೆಯವರಿಗೆ ಎಷ್ಟು ಕೊಟ್ಟಿದ್ದೀರಾ, ಭಕ್ತಾದಿಗಳಿಗೇನು ನೋವಾಗಿದೆ, ಅದನ್ನ ಹೇಗೆ ನಿವಾರಣೆ ಮಾಡ್ತೀರಾ ಹೇಳ್ಬೇಕಲ್ಲ. ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡವರು ಕಳ್ತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಅವರು ಏನಾದರೂ ಮಾಡ್ಕೊಳ್ಳಿ ರೆಸಲ್ಯೂಷನ್, ದಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ಅವ್ರು ಖಾಸಗಿಯಾಗಿ ಮಾಡ್ಕೊಂತ ಇದ್ದಾರೆ, ನನ್ ಆಫ್ ಮೈ ಬಿಸ್ನೆಸ್. ಆದರೆ ಪಬ್ಲಿಕ್ಲಿ ಅಕ್ನಾಲೇಜ್ಡ್ ನಿಮ್ಮಿಂದ ಆಗಿರೋದು ಅಂತ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡಿ. ಯಾರ್ಯಾರು ಎಷ್ಟು ತಿಂದಿದ್ದೀರಾ ಅಂತ. ಏನ್ ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ರಿಜಿಸ್ಟ್ರೇಷನ್ ಇಲ್ಲ ಅಂದಾಗ ಎಷ್ಟು ಕ್ಯಾಶ್ ತಗೊಂಡಿದ್ದಾರೆ ದಕ್ಷಿಣ ಹೆಸರಲ್ಲಿ? ಅವರೇ ಅಧಿಕೃತವಾಗಿ ಹೇಳ್ತಾರಲ್ಲ, ನಾವು ಯಾವುದಕ್ಕೂ ಇಲ್ಲ, ದಕ್ಷಿಣ ಮೇಲೆ ಡಿಪೆಂಡು ಅಂತ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇದರಿಂದ ಎಷ್ಟು ಬಂದಿದೆ ಹೇಳಿ ಅವರು. ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಸರ್. ಇಲ್ಲಿ ಶಾಶ್ವತ ಪ್ರಮಾಣ ಪತ್ರ ಕೊಡ್ತಿರೋಂಥದ್ದು ಇಡೀ ದೇಶದಲ್ಲಿ ಒಂದು ಡಾಕ್ಯುಮೆಂಟ್ ಫಾಲೋ ಮಾಡ್ತೀರಾ, ಇಲ್ಲಿ ಸಪರೇಟ್ ಆಗಿ ಮತ್ತೊಂದು ಡಾಕ್ಯುಮೆಂಟ್ ಏನಕ್ಕೆ ಸರ್ಕಾರದವ್ರು ನಿಯಮ ಮಾಡಕ್ಕಾಗಲ್ವಾ? ನಾವ್ ಯಾರು? ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗವರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು. ಗವರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂದ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನ್ ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ಒಂದ್ ಕಡೆ SIR ಮಾಸ್ಟರ್ ಸ್ಟ್ರೋಕ್ ಅಂತೀರಾ, SIR ಪ್ರಕ್ರಿಯೆಯಲ್ಲಿ ನಡೀತಾ ಇರಬೇಕಾದ್ರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತೀರಾ. ನೀವು ಡಿಸೈಡ್ ಮಾಡಿಬಿಡಿ ವೆದರ್ ಯು ವಾಂಟ್ ಇಟ್ ಆರ್ ಡೋಂಟ್ ವಾಂಟ್ ಇಟ್. ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲೇಬೇಕು, ಆದರೆ ಪಾರದರ್ಶಕವಾಗಿ ಆಗಬೇಕು. ಲೋಪಗಳನ್ನ ಸರಿಪಡಿಸಬೇಕು, ನ್ಯೂನತೆಗಳನ್ನ ಸರಿಪಡಿಸಬೇಕು. ಅದಾದ್ಮೇಲೆ ಬಹಿರಂಗವಾಗಿ ಮಾಡಲಿ. ನಮ್ದು ಸಂಪೂರ್ಣವಾದಂತ ಸಹಕಾರ ಇದೆ. ಮುಖ್ಯಮಂತ್ರಿಗಳು ಇದನ್ನ ಆಗ್ಲೇ ಹೇಳಿದ್ದಾರೆ. ಒಂದೊಂದು ಪುಟ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೀವಿ, ಏನ್ ಮಾಡಬೇಕು, ಹೇಗ್ ಮಾಡಬೇಕು ಅಂದ್ರೆ ನಮ್ ಕೋಆಪರೇಷನ್ ಇದೆ ಅಂತಾನೆ ಅರ್ಥ ಅಲ್ವಾ? ಎಲೆಕ್ಷನ್ ಕಮಿಷನ್ CEO ಸರ್ ಕ್ಲಿಯರ್ಲಿ ಮಾಡಿರೋ ಅಲಿಗೇಷನ್ಸ್ ಎಲ್ಲ ಫಾಲ್ಸ್, ಫೇಕ್, ಆ ರೀತಿಯಾದಂತ ಯಾವುದೇ ಪ್ರೋಸೆಸ್ ನಡೀತಿಲ್ಲ. ಕೆಲವು ಕಂಪ್ಲೇಂಟ್ಸ್ ಗಳನ್ನ ಬಂದಿದ್ದನ್ನ ನಾವು ಗಮನಿಸ್ತಿದೀವಿ, ಅವುಗಳ ವಿರುದ್ಧ ಕ್ರಮ ತಗೊಳ್ತೀವಿ ಅಂತಿದ್ದಾರೆ. ನೋಡಿ ಅಪ್ಪ, ಚುನಾವಣೆ ಆಯೋಗ ಸೆಂಟ್ರಲ್ಗೂ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಪ್ಪ, ಅವ್ರದೇ ಸರ್ಕಾರ ಅಲ್ಲ. ಚುನಾವಣೆ ಆಯೋಗ ಅವ್ರ ಕಪಿ ಮುಷ್ಟಿನಲ್ಲೇ ಇರೋದಲ್ವಾ? ಅವ್ರು ಹೇಳಿದ್ದನ್ನೇ ಮಾಡ್ತಾರಲ್ಲ. ಏನು ಅವ್ರಿಗೇನಾದ್ರೂ ಕಾನೂನು ಅದು ಅಥವಾ ಸಂವಿಧಾನ ಲಾಗೂ ಆಗ್ತಾ ಇದೆಯಾ? ECದವರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದು ಏನ್ ಅರ್ಥ ಅಂತ ಅವರಿಗೆ ಗೊತ್ತಿಲ್ಲ, ಡೆಫಿನಿಷನ್ ಇಲ್ಲ. ಹೆಂಗ್ ಬೇಕು ಹಂಗೆ ಅಡ್ಡ ತಿಡ್ಡವಾಗಿ ಎಲ್ಲ ಹೆಸರುಗಳು ತೆಗಿತಾ ಇದ್ದಾರೆ. ಅದಾದ್ಮೇಲೆ ಸರ್ಕಾರದ ಬೆನಿಫಿಟ್ಸ್ ಏನಿದೆ ಅದನ್ನ ವಂಚಿತ ಮಾಡ್ತಾ ಇದ್ದಾರೆ. ಇದು ಒಂದು ಸಂಚು BJP ಅವರಿಗೆ ಗೆಲ್ಸ್ಲಿಕ್ಕೆ. ಸುಮ್ನೆ ಇವ್ರು ಇವತ್ತು ಹೇಳ್ತಾ ಇದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, 6 ತಿಂಗಳಲ್ಲಿ ನೋಡಿ ಏನಾಗುತ್ತೆ ಸರ್. SIR ಬರೀ ಪ್ರೋಸೆಸ್ ಅನ್ಸುತ್ತಾ ಅಥವಾ ನಿಮಗೆ ಡಾಕ್ಯುಮೆಂಟೇಶನ್? ಈಗ ಆಧಾರ್ ಕಾರ್ಡ್ ಈಗ ನೋಡಿ ಸರ್, ಇಡೀ ಏನಾದ್ರು ಬಿಗ್ ಒಂದ್ ನಿಮಿಷ ಸರ್, ಈಗ ನೀವೇ ಹೇಳಿ, ನಿಮ್ಮ ನಾಗರಿಕತ್ವವನ್ನ ಪ್ರೂವ್ ಮಾಡ್ಲಿಕ್ಕೆ ಯಾವ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತೀನಿ.
ಪಾಸ್ಪೋರ್ಟ್ ಕೂಡ ಇಟ್ ಡಸ್ ನಾಟ್ ಅಮೌಂಟ್ ಟು ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳ್ಬಿಟ್ಟಿದ್ದಾರೆ. ಟ್ರಾವೆಲ್ ಇಟ್ಸ್ ಅ ಟ್ರಾವೆಲ್ ಡಾಕ್ಯುಮೆಂಟ್ ಅಂತಾರೆ. ಆಧಾರ್ ಕಾರ್ಡು ಇಲ್ಲ ಅಂತಾರೆ, ಬ್ಯಾಂಕ್ ಸ್ಟೇಟ್ಮೆಂಟು ಇಲ್ಲ ಅಂತಾರೆ. ಏನಿದೆ ಆ 11-14 ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಕೊಟ್ಟಿದ್ದೀರಾ, ಅದು ಪ್ರೊಡ್ಯೂಸ್ ಮಾಡಿದ್ರು ಕೂಡ ನೀವು ಸರಿ ಇಲ್ಲ ಅಂತ ಇದ್ದೀರಾ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ, ಗೊಂದಲಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಆಸ್ಪದ ಮಾಡಿಕೊಡ್ತಾ ಇದ್ದೀರಾ. ಇದನ್ನ ಒಂದು ಸರ್ಕಾರ ನಡೆಸೋದ ರೀತಿನ, ಆಯೋಗ ನಡ್ಕೊಳ್ಳೋ ರೀತಿನ. ದೇ ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ದೇ ಆರ್ ಬಿಹೇವಿಂಗ್ ಅನ್ಕಾನ್ಸ್ಟಿಟ್ಯೂಷನಲಿ. ಸರ್ ಒಂದು ಇಂಪಾರ್ಟೆಂಟ್ ಬಿಜೆಪಿ ಎಸ್ಐಆರ್ ವಿಚಾರವಾಗಿ ತಾವು ಅಂದ್ಕೊಂಡಂಗ್ ಮಾಡಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಗಳ ಮೇಲೆ ಈ ರೀತಿಯಾದ ಆರೋಪಗಳು, ವಿಡಿಯೋಗಳು ಮಾಡ್ತಾರೆ. ಅವ್ರಿಗೆ ಕೇಳಿ ಅಮ್ಮ, ನಂಗೇನ್ ಗೊತ್ತಾಗ್ತದೆ? ಹೌ ಕ್ಯಾನ್ ಐ ಆನ್ಸರ್ ಫಾರ್ ದೆಮ್? ನಮ್ಮ ಪಕ್ಷದ ನಿಲುವೇನಿದೆ, ಸರ್ಕಾರದ ನಿಲುವೇನಿದೆ, ನಾವು ಹೇಳ್ಬೇಕು. ಅವ್ರಿಗೆ ಕೇಳ್ಬೇಕಲ್ಲ, ಏನಕ್ಕೆ ಆರೋಪ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ. ಇರ್ಲಾರ್ದ ಆರೋಪ ಅವರೇ ಮಾಡ್ತಾ ಇದಾರ, ಸೃಷ್ಟಿ ಮಾಡ್ತಾ ಇದಾರ, ಹುಟ್ಟಿಸ್ಕೊಂಡು ಮಾಡ್ತಾ ಇದಾರೆ, ಅವ್ರಿಗೆ ಕೇಳಿ. ಅಲ್ಲಿ ಎಲ್ಲರೂ ಕೂಡ ನೋಡಿ, ಬಿಜೆಪಿ ನಲ್ಲಿರ್ಬೋದು, JDS ನಲ್ಲಿರ್ಬೋದು, ಅವ್ರವ್ರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ ಮಾಡ್ತಾ ಇರೋದು. ನಿನ್ನೆ ಬಿಜೆಪಿ ಅವರ ವರಿಷ್ಠರು ಬಂದಿದ್ರಲ್ಲ, ಈಗೇನಾಗಿದೆ, ಅಡ್ಡ ಮತದಾನ ಮುಖಭಂಗ ಆಗಿದೆ ಬಿಜೆಪಿ ಅವರಿಗೆ. ಈಗ ಸುಮಾರು ವಾರಗಳಾಯ್ತು, ಇನ್ನೂ ಆಕ್ಷನ್ ಆಗಿಲ್ಲ. ಯಾರು ಮಾಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಆ ವರದಿ ತಗೊಂಡೋಗಿ ಇವ್ರು ಕೊಟ್ರು, ಇವ್ರ ವರದಿ ಹೋಗಿ ಮೇಲ್ ಕೊಟ್ರು, ಏನಾಯ್ತು? ಸೊ ಬೇಸಿಕ್ಲಿ ಇಟ್ ಈಸ್ ದೇ ಆರ್ ಫೇಸಿಂಗ್ ಲೀಡರ್ಶಿಪ್ ಕ್ರೈಸಿಸ್. ಮೇಲ್ಗಡೆ ತೋರಿಸ್ಬೇಕಲ್ಲ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನೀವೇನು ನಮಗೆ ಗೆರೆ ಹಾಕಿ ಕೊಟ್ಟಿದ್ದೀರಾ ಅದು ದಾಟ್ಲಾರ್ದೆ ನಾವು ನಿಮ್ಮ ಏನು ಆದೇಶಗಳನ್ನ ಅಕ್ಷರಶಃ ಪಾಲಿಸ್ತಾ ಇದೀವಿ ಅಂತ ತೋರಿಸ್ಕೊಳಕ್ಕೆ ಇದು ಮಾಡ್ತಾ ಇರೋದಷ್ಟೇ. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಯಾರಿಗಾನ ಸಪೋರ್ಟ್ ಮಾಡಿ, ಅದು ನಿಮ್ಮ ವಿಚಾರ. ಆದರೆ ನೀವು ಅಥವಾ ನಿಮ್ಮಿಂದ ಅಥವಾ ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ನಾಡಿನ ವಿಚಾರ ಇರ್ಬೋದು, ನಮ್ಮ ಭಾಷೆಯ ವಿಚಾರದಲ್ಲಿ ಕೈ ಆಡಿಸಿದ್ರೆ ನಾವು ಸುಮ್ಮನೆ ಕೂತ್ಕೊಳಕ್ ಆಗೋದಿಲ್ಲ. ನೀವು ಹೇಗೆ ನಿಮ್ಮ ರಾಜ್ಯದ ಬಗ್ಗೆ ನಿಮಗೆ ಒಲವಿದೆ, ಅಷ್ಟೇ ಪ್ರೀತಿ, ಅದಕ್ಕಿಂತ ಹೆಚ್ಚು ಪ್ರೀತಿ ಕನ್ನಡ ಮತ್ತೆ ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ನಮಗಿದೆ. ಆಮೇಲೆ ಯಾರೇ ಇರ್ಬೋದು, ನಮ್ಮಂತ ಜನಪ್ರತಿನಿಧಿಗಳು, ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ದೇ ಶುಡ್ ಬಿಹೇವ್ ಮೋರ್ ರೆಸ್ಪಾನ್ಸಿಬಲಿ. ನಾವು ನಮ್ಮ ಮಾತಿಂದ ಅಥವಾ ಯಾರಿಗೆ ಪ್ರೋತ್ಸಾಹ ನೀಡ್ತಾ ಇದೀವಿ ಅಂತ ನಾವು ಯೋಚನೆ ಮಾಡಿ ಮಾತನಾಡಬೇಕು. ನೀವು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾ ಅಥವಾ ಲಾ ಅಂಡ್ ಆರ್ಡರ್ ಕೆಡಿಸ್ಲಿಕ್ಕಿದ್ದೀರಾ? ನೀವು ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಕೊಡೋದು ಅಥವಾ ಅವ್ರಿಗೆ ಬೆಂಬಲಿಸೋದು, ಅವರಿಂದ ಪ್ರಚೋದನೆ ಆಗೋದು, ದಟ್ ಇಸ್ ನಾಟ್ ಗುಡ್. ಯು ಹ್ಯಾವ್ ಅ ಪ್ರಾಬ್ಲಮ್, ಗೋ ಟು ಸೆಂಟ್ರಲ್ ಗವರ್ಮೆಂಟ್, ಗೋ ಟು ಕೋರ್ಟ್. ದೇರ್ ಇಸ್ ಎಲ್ಲದಕ್ಕೂ ಕೂಡ ಲೀಗಲ್ ದಾರಿ ಇದೆ. ಅನ್ಸ್ಕೊಳ, ಅದ್ರ ಪ್ರಕಾರ ನಡಿಬೇಕು, ಅವರು ನಡಿಬೇಕು, ನಾನು ನಡಿಬೇಕು. ವಿನಯ್ ಕುಲಕರ್ಣಿರವರ ಸ್ಥಾನ ಈಗ ಸದ್ಯದ ಮಟ್ಟಿಗೆ ಉಪಚುನಾವಣೆ ಆಗೋ ತರ ಕಾಣಿಸ್ತಾ ಇದೆ ಸರ್. ಕಾಂಗ್ರೆಸ್ ಈ ವಿಚಾರವಾಗಿ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ? ಬೈ ಎಲೆಕ್ಷನ್ ಆಯ್ತು ನೋಡಿ, ಇನ್ನ ಲೆಟ್ ಅಸ್ ನಾಟ್ ಜಂಪ್ ದ ಗನ್. ನೋಡೋಣ, ಆಯೋಗ ಡೇಟ್ ಕೊಡ್ಲಿ, ದೆನ್ ವಿ ವಿಲ್ ಡಿಸೈಡ್. ಬಟ್ ಏನೇ ಇರಲಿ, ಚುನಾವಣೆ ಆದ್ರೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು. ಬಟ್ ಈಗ ಸದ್ಯಕ್ಕೆ ಅದರ ಚರ್ಚೆ ನಡೆದಿಲ್ಲ. ವಿಚಾರಣೆ ಪೂರ್ಣ ಆಗಿದೆ ಸರ್, ಅಂದ್ರೆ ಅವರು ಅದೇ ನಿನ್ನೆ ಅಷ್ಟೇ ಆಗಿರೋದು. ಲೆಟ್ ಅಸ್ ವೇಟ್. ಇನ್ನ ವರ್ಡಿಗೆ ಬಂದಿಲ್ಲ ಅಲ್ಲ. ಆರೋಪ ಅಲ್ಲ ಇವ್ರೆ, ಅದು ಪ್ರೂವ್ ಆಗಿದೆ ಅಲ್ಲ. ಈಗ ನೀಟ್ 2ನೇ ಬಾರಿ ನಡೆದಿದ್ ಯಾಕೆ ಸರ್? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. CBSE ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗಿದೆ ಯಾಕೆ? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. ಪ್ರಧಾನಮಂತ್ರಿಯವರು ಪರೀಕ್ಷೆ ಪೇ ಚರ್ಚೆ ಮಾಡ್ತಾ ಇರೋದು, ನೀಟ್ ಪರೀಕ್ಷೆ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಇಂಥ ಎಲ್ಲ ಸಮಸ್ಯೆ ಇದ್ದಾಗೂ ದೇಶ ಬಿಟ್ಟು ಓಡೋಗ್ಬಿಡ್ತಾರಲ್ಲ, ಏನಕ್ಕೆ? ಎಲ್ಲದಕ್ಕೂ ಕ್ರೆಡಿಟ್ ತಗೊಂತಾರೆ, ಆದ್ರೆ ಇದಕ್ಕೆ ಯಾಕೆ ಕ್ರೆಡಿಟ್ ತಗೊಂತ ಇಲ್ಲ? ಒಬ್ಬ 19 ವರ್ಷದ ಯುವಕ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ, ನೋಡಿ ವೆಬ್ಸೈಟ್ ಹ್ಯಾಕ್ ಆಗ್ಬಹುದು, ಸ್ವಲ್ಪ ಲೋಪಗಳಿದೆ, ತಿದ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರ ಗಮನಕ್ಕೆ ಹರಿಸಲಾರದೆ ಇವತ್ತು ಎಷ್ಟು ಜನ ಅಮಾಯಕ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಧರ್ಮೇಂದ್ರ ಪ್ರಧಾನ್ ಅವರು ಇದ್ರ ಬಗ್ಗೆ ಮಾತಾಡಕ್ ರೆಡಿ ಇಲ್ಲ, ರಾಜೀನಾಮೆ ಕೂಡ ಕೊಡ್ಸಕ್ ರೆಡಿ ಇಲ್ಲ. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಈಸ್ ಮೋರ್ ಪವರ್ಫುಲ್ ದೆನ್ ದ ಪ್ರೈಮ್ ಮಿನಿಸ್ಟರ್. ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಸೀಮ್ಸ್ ಟು ಬಿ ಮೋರ್ ಪವರ್ಫುಲ್ ದೆನ್ ದ ಪ್ರೈಮ್ ಮಿನಿಸ್ಟರ್.
ಏನ್ ಇಷ್ಟು ಜನರಿಗೆ, ಲಕ್ಷಾಂತರ ಜನರಿಗೆ ಅನಾನುಕೂಲ ಆಗಿದೆ, ರಾಜೀನಾಮೆ ಕೊಡುವಂತ ಹೇಳೋ ಶಕ್ತಿ ಇಲ್ವಾ ಪ್ರಧಾನಮಂತ್ರಿಗೆ? 10 ವರ್ಷದಲ್ಲಿ ಸುಮಾರು 90 ಪೇಪರ್ ಲೀಕ್ ಆಗಿದೆ. ನೋ ರೆಸಿಗ್ನೇಷನ್ಸ್, ನೋ ಅಕೌಂಟಬಿಲಿಟಿ. ಏನ್ ಇವ್ರಿಗೆ ಪಾಲು ಹೋಗ್ತಾ ಇದೆಯಾ ಪ್ರಧಾನಮಂತ್ರಿಗೆ ಮತ್ತೆ ಯಾವ್ದಾದ್ರು ಇದಕ್ಕೆ? ಆಮೇಲೆ ಎಲ್ಲಿಂದ ಲೀಕ್ ಆಗ್ತಾ ಇರೋದು? ಎಲ್ಲ ರಾಜಸ್ಥಾನ, ಮಧ್ಯಪ್ರದೇಶ. ಯಾರ ಸ್ಟೇಟ್ಸ್ ಇದು? ಬಿಜೆಪಿ ರೂಲ್ ಸ್ಟೇಟ್ಸ್. ಗುಲ್ಬರ್ಗದಲ್ಲಿ ಪಾಪ ನಮ್ಮ ಮಕ್ಕಳಿಗೆ 10 ಮಾರ್ಕ್ ಕಮ್ಮಿ ಬಂದ್ರೆ ಪ್ರಿಯಾಂಕರ್ಗೆ ಕಾರಣ. CBSE ಲೀಕ್ ಆದ್ರೆ, ನೀಟ್ ಎಕ್ಸಾಮ್ ಲೀಕ್ ಆದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಲ್ಲ, ಪ್ರಧಾನಮಂತ್ರಿದು ಮೌನ. ಓಕೆ Sir, RSS is holding one private important meeting in Belgaum. There is expected to be get some clarity on the Ram Mandir. Yeah, they should clarify to public. If you have taken credit for building the Ram Mandir, you should also take credit for Chanda Chori. How much of it has come to you? Since you are not registered and you take Dakshina, even you would have got some money, no? The people who are in the dock today are all official VHP members. VHP was founded by Mr. Govalkar, who is your founding father of RSS. So, instead of having discussions in an echo chamber, please come out in public. Tell us who the Chanda Chors are. कितने किया है, आपको कितना मिला है, और प्रधानमंत्री जी और आप इतना शांत क्यों बैठे हैं? One open press conference. I challenge Mr. Mohan Bhagwat and the rest of them. One open press conference, not with the media that whom you like. Allow all the media houses. Take some tough questions. Let us see. Let them answer the questions that the media has to ask. Simply going sitting in your echo chamber, रोज प्रवचन देना है, बस उतना उनका उतना ही काम है. आओ बैठो, फ्री प्रेस से बात करो, then you will know who the real Chanda Chors are. Rahul Gandhi raised many questions once again on the UGC paper leaks. He says this is unexpected, whatever timeline again happening in country. See, lakhs of students have had to face very tough times because of the incompetence of the government, whether it was CBSE, OSM leaks, or whether it was about the NEET paper leak. And who is answerable? Where is Mr. Dharmendra Pradhan? Why is he not resigned? In the last 10 years, close to 90 paper leaks have happened, and the government is not even bothered about it. Is this the way you treat the future of India? Is this the way you treat the demography which is supposed to build the Vikshit Bharat? Amrit Kal? By denying students their exams? By denying students their rights? So, while the Prime Minister is so keen on doing Pariksha pe charcha, when will he do NEET paper leak pe charcha? OSM pe charcha kab karenge? So Maharashtra is once again raising issues. See, Maharashtra can do whatever it wants. We have no fight with them. We have no quarrel with them. But I urge the Chief Minister and the government of Maharashtra to take steps responsibly. None of your steps, none of your sayings or directions should affect the law and order situation at the border of Karnataka. No provocative statements or no backing of untoward elements which will create tensions between two states. We are not interested in it. There is a way to do it. There is a legal way to get things done in this country. Please follow that. Because MES is time and again. See, doing this, we will do just like how Maharashtra is duty bound to protect the interests of their state, I am also duty bound to protect the interests of my state. And we will not, from our end, we will not do anything irresponsibly, and I urge the same from them. So Tamil Nadu has written, Mr. Udayanidhi Stalin says, whatever share has been allotted, that has to be released by Karnataka. Where Karnataka hasn't made any statement that we will not release water. The order is very clear. We are tapping in only the excess flow.
that is being wasted, that is going into the sea. So the court also is very clear, our objective is also very clear. We are not denying one drop of water which is due to Tamil Nadu. Excess water that is there is what we are asking for, and that's what the court is also said. ಸರ್ ಆಮೇಲೆ ದಾವಣಗೆರೆಯಲ್ಲಿ ಸರ್ ಲವ್ ಜಿಹಾದ್ ಆಗಿದೆ ಅಂತ ಜಿಮ್ ಒಂದಕ್ಕೆ ಶ್ರೀರಾಮ್ ಸನಿ ಅವರು ಹೋಗಿ ಬೀಗ ಹಾಕಿದ್ದಾರೆ ಸರ್. ನೈತಿಕ ಪೊಲೀಸ್ ಗಿರಿ ಮಾಡಿದ್ದಾರೆ ಅಂತ. ನೋಡಿ, ಈ ವಿಜಿಲೆಂಟಿಸಮ್ ಮತ್ತು ನೈತಿಕ ಪೊಲೀಸ್ಗಿರಿ ಏನಿದೆ ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಗಿದೆ, ಅದು ಬೆಳಿಗ್ಗೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ನಾನು ನಿಮ್ದು ಏನೇ ಸಮಸ್ಯೆ ಇದ್ರು ಸ್ಟೇಷನಿಗೆ ಬನ್ನಿ, ಪೊಲೀಸ್ ಅವ್ರಿಗೆ ಹೇಳಿ, ನಾವು ಸಾರ್ಟ್ ಔಟ್ ಮಾಡ್ತೀವಿ. ನೀವೇ ಕುತ್ಕೊಂಡು ನೀವೇ ಪೊಲೀಸ್ ಅಂತ ಅನ್ಕೊಂಡ್ರೆ ವಿ ವಿಲ್ ನಾಟ್ ಅಲೌ ದ್ಯಾಟ್. ಈಗ ಏನೇ ಕುಟುಂಬದವ್ರು ಇದ್ದಾರೆ, ಅವ್ರು ಏನಾದರೂ ಕೇಸ್ ಕೊಟ್ರೆ ವಿ ವಿಲ್ ಟೇಕ್ ಇಟ್, ವಿ ವಿಲ್ ಇನ್ವೆಸ್ಟಿಗೇಟ್, ವಿ ವಿಲ್ ಡೂ ಇಟ್. ಈ ಮಾರಲ್ ಪೊಲೀಸಿಂಗು, ಈ ನೈತಿಕತೆ ಬಗ್ಗೆ ಮಾತನಾಡೋಕ್ಕೆ ಯಾರಿಗೂ ಇದು ಇಲ್ಲ. ಅವ್ರ ಮೇಲೂ ನಾವು ಸೂಕ್ತ ಕ್ರಮ ತಗೋತೀವಿ. ನೀವು ಸಮಾಜಕ್ಕೆ ನೀವು ಒಳ್ಳೇದು ಮಾಡಬೇಕು ಅಂದರೆ ಬಂದು ನಮ್ಮ ಹತ್ರ ಚರ್ಚೆ ಮಾಡಿ, ನಮ್ಗೆ ಸಹಾಯ ಮಾಡಿ. ಅದು ಇದು ಬಿಟ್ಟು ನೀವೇ ಒಂದು ಪ್ಯಾರಲಲ್ ಆಗಿ ಒಂದು ತಂಡ ಕಟ್ಕೊಂಡು ಪಡೆ ಕಟ್ಕೊಂಡು ಓಡಾಡ್ತಾ ಇದ್ರೆ ನಿಮಗೂ ನಾವು ಇದು ಮಾಡಬೇಕಾಗುತ್ತೆ, ಆಕ್ಷನ್ ತಗೋಬೇಕಾಗ್ತದೆ. Omar Abdullah has written, Farooq Abdullah has written letter to 52 senior leaders. Politicians and civil society. He has said go that Many Jammu and issues to be Kashmir is discussed. not getting the statehood. So all they should come and sit with him on dharna at Jantar Mantar. Mrs. Gandhi is there, Mr. Mallikarjun Kharge is there. See, that we will discuss with the party high level. Statehood is something that they have been demanding quite for a long time. And after the abrogation of 370, Article 370, what has been the economic progress of the state has to be seen. While everything is on paper, what is the stark reality that the people of Kashmir are facing, people of Jammu are facing? You divided it, you made it a union territory, but what is the actual plight of the people? And you should listen to the people's voice, right? Modi ji जन की बात नहीं सुनते, सिर्फ मन की बात करते हैं. That is the problem. Sir, regarding the Bitcoin case, the SIT charge sheet has dropped names of the 4 officials, and it is being cited that the government has not given sanction to prosecute. See, giving sanctions for prosecution is the discretion of the government if you have given valid reasons. So this has happened 6 months back, which has come in the media now. Let me evaluate that thing, whether it is there have been proper procedures followed for dropping the names, and I'm sure that if it is done 6 months back, the due processes would have been followed. Are you expecting any kind of reply by the RSS over your letters, sir? Which you अरे sought? रोज क्या बात करना है भाई, बाकी का भी काम करने दो. They will give. अरे ದಿನ ಯಾಕೆ ಅವ್ರಿಗೆ ಅಷ್ಟು ಪ್ರಚಾರ ಕೊಡ್ತೀರಾ? रोज क्यों? No, they will reply. कहाँ भाग के जा रहे हैं? अभी 3 हफ्ते हुए मैं होम मिनिस्टर बन के, 3-4 हफ्ते हुए. क्या मुझको निकाल रहे हो क्या? ನಾನು ಲಾಜಿಕ್ ಎಲ್ಲ ಕೇಳ್ತಾ ಇದ್ದೀನಾ? ಇಲ್ಲ, ನೀವು ಒಪ್ತೀರಾ? ನೋ, ಡು ಯು ಅಗ್ರಿ ದಟ್ ಐ ಆಮ್ ಲೀಗಲಿ ಕರೆಕ್ಟ್, ಐ ಆಮ್ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್? ನೀವು ನಮ್ಮ ಜೊತೆ ಇರಿ ಸಾಕು. ನೋಡಿ, 30 ಜನ ಚಿತ್ತಾಪುರ್ನಲ್ಲಿ MDRS ನಲ್ಲಿ ಮಕ್ಕಳು ಏನು ಸ್ವಲ್ಪ ಅನ್ನ ಸಾರ್ತಿದ್ದಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಅದು ಸರಿಯಾಗಿ ಬೆಂದಿಲ್ಲ ಅನ್ನ ಅಂದ್ಬಿಟ್ಟು ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇದೆ. ಅದು ರಿಪೋರ್ಟ್ ಕಳಿಸಿದೀವಿ, ಆದರೆ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ. ಕೆಲವು ಜನ ನಿನ್ನೆ ಅಲ್ಲಿ ಹೋಗಿ ಅನವಶ್ಯಕವಾಗಿ ಅವರಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ತೊಂದರೆ ಉಂಟು ಮಾಡಿದ್ದಾರೆ. ಅವ್ರ ಮೇಲೂ ಕೂಡ ನಾವು ಕ್ರಮ ತಗೋತಾ ಇದ್ದೀವಿ. ಮತ್ತೆ ಅಲ್ಲಿ ಯಾರು ಸಿಬ್ಬಂದಿಗಳಿದ್ರು MDRS ನಲ್ಲಿ, ಅವರು ಅಡುಗೆ ಜವಾಬ್ದಾರಿ ತಗೊಂಡಿದ್ರು, ಅವ್ರ ಮೇಲೂ ಆಕ್ಷನ್ ನಾವು ತಗೋತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.